BA ಸೆಕೆಂಡ್ ಸೆಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ ಸೆಮ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 2 ಪೂರ್ವಾಂಗನೆ ಪಶ್ಚಿಮಾಂಗನೆ ಸಿದ್ದಯ್ಯ ಪುರಾಣಿಕರು ಬರೆದಿರ್ತಕ್ಕಂತಹ ಈ ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆ ಅಧ್ಯಾಯದ ಭಾಗ 1 ವಿಡಿಯೋ ಇದಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕೃತಿಕರ್ತ್ಯ ಪರಿಚಯವನ್ನು ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ್ಯ ಪರಿಚಯ. ಕಾವ್ಯಾನಂದ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿದ್ದ ಸಿದ್ದಯ್ಯ ಪುರಾಣಿಕರು ಕನ್ನಡ ನವೋದಯ, ಸಮನ್ವಯ, ನವ್ಯ ಕಾವ್ಯ ಪಂಥದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ನವೋದಯ ಕಾವ್ಯದಲ್ಲಿ ಬರೆಯತೊಡಗಿ ಸಮನ್ವಯಕ್ಕೆ ಬಂದು ಅಲ್ಲಿಂದ ನವ್ಯ ಹಾಗೂ ವಚನ ರಚನೆಯಲ್ಲಿ ಸ್ಥಿರವಾಗಿ ನಿಂತವರು ಕಾವ್ಯಾನಂದರು. ಹೊಸಗನ್ನಡದ ಪ್ರಮುಖ ವಚನಕಾರರಲ್ಲಿಯೂ ಕಾವ್ಯಾನಂದ ಒಬ್ಬ ಪ್ರಮುಖರು. 1918 ಜೂನ್ 18ರಂದು ರಾಯಚೂರು ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಂಪುರದಲ್ಲಿ ಕಾವ್ಯಾನಂದರು ಜನಿಸಿದರು. ಸಿದ್ದಯ್ಯ ಪುರಾಣಿಕರ ತಂದೆ ಕಲ್ಲಿನಾಥ ಶಾಸ್ತ್ರಿ, ತಾಯಿ ದಾನಮ್ಮ. ಗುಲ್ಬರ್ಗಾದಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿದ ಕಾವ್ಯಾನಂದರು ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಿಂದ BA LLB ಪದವಿ ಪಡೆದರು. 1943ರಲ್ಲಿ ತಹಶೀಲ್ದಾರರಾಗಿ ವೃತ್ತಿಜೀವನ ಆರಂಭಿಸಿದ ಪುರಾಣಿಕರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಡೆಪ್ಯೂಟಿ ಕಮಿಷನರ್ ಆಗಿ ಬಡ್ತಿ ಪಡೆದರು. ಮುಂದೆ 1958ರಲ್ಲಿ IAS ಪರೀಕ್ಷೆ ಪಾಸು ಮಾಡಿದ ಕಾವ್ಯಾನಂದರು ಶಿಕ್ಷಣ ಇಲಾಖೆಯ ಡೆಪ್ಯೂಟಿ ಸೆಕ್ರೆಟರಿಯಾಗಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾಗಿ, ಸಾರಿಗೆ ಮತ್ತು ಕಾರ್ಮಿಕ ಇಲಾಖೆಯ ಕಮಿಷನರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಇವರ ಕೃತಿಗಳು ಜಲಪಾತ, ಕರುಣ, ಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ಚರಗ, ಹಾಲೆನ್ನೆ ಇವು ಕಾವ್ಯಾನಂದರ ಕೆಲ ಪ್ರಮುಖ ಕವನ ಸಂಕಲನಗಳು. ವಚನೋದ್ಯಾನ, ವಚನ ನಂದನ, ವಚನಾರಾಮ ಇವು ಇವರ ಆಧುನಿಕ ವಚನ ಸಂಕಲನಗಳು. ಇನ್ನು ಭಾರತ ವೀರ, ರಜತ ರೇಖೆ, ಭಗ್ನನೂಪುರ ಇವು ಪುರಾಣಿಕರ ಕೆಲ ಪ್ರಮುಖ ನಾಟಕಗಳು. ಕಥಾಮಂಜರಿ, ತುಷಾರಹಾರ ಇವು ಇವರ ಕಥಾ ಸಂಕಲನಗಳು. ತ್ರಿಭುವನ ಮಲ್ಲ ಕಾವ್ಯಾನಂದರ ಏಕೈಕ ಕಾದಂಬರಿ. ಇನ್ನು ಸಿದ್ದರಾಮ, ಹರ್ಡೇಕರ್ ಮಂಜಪ್ಪ, ಮಹಾದೇವಿ, ಅಲ್ಲಮಪ್ರಭು ಮುಂತಾದವು ಕಾವ್ಯಾನಂದರ ಜೀವನ ಚರಿತ್ರೆಗಳು. ಇನ್ನು ಮುಂದುವರೆದು ಸುಬೋ ದಸರಾ, ಶರಣ ಪ್ರಸಾದ, ಸಿದ್ಧಗಂಗಾಶ್ರೀ, ಮನಿಹ ಮುಂತಾದವು ಪುರಾಣಿಕರ ಸಂಪಾದಿತ ಕೃತಿಗಳು. ಸಿದ್ದಯ್ಯ ಪುರಾಣಿಕರ ಸಾಹಿತ್ಯ ಸಾಧನೆಗೆ ಹಲವಾರು ಪ್ರಶಸ್ತಿ ಸಂದಿವೆ. ಇವರ ವಚನಾಧ್ಯಾನ ಕೃತಿಗೆ 1978ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ತಿನ ಬಿಲ್ವಾರ ಪ್ರಶಸ್ತಿ ಬಂದಿವೆ. 1976ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಇವರಿಗೆ ಸ ಮಾಳವಾಡ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಿವೆ. 1987ರಲ್ಲಿ ಗುಲ್ಬರ್ಗಾದಲ್ಲಿ ನಡೆದ 58ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕಾವ್ಯಾನಂದರಿಗೆ ವಚನ ಬ್ರಹ್ಮ ಎಂದು ಬಿರುದು ಬಂದಿದೆ. ಇಷ್ಟು ಕೃತಿಕರ್ತ್ಯ ಪರಿಚಯವಾಗಿತ್ತು. ಮುಂದುವರೆದು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ನೋಡೋದಾದರೆ, ಈ ಒಂದು ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ 10 ಅಂಕ ಕೇಳಬಹುದಾದಂತಹ ನಿರೀಕ್ಷೆ ಇರುತ್ತೆ. ಆದ್ದರಿಂದ ಆ ಪ್ರಶ್ನೆಗಳನ್ನ ಚರ್ಚೆ ಮಾಡುವುದಾದರೆ, ಪ್ರಶ್ನೆ ನಂಬರ್ 1, ಪೂರ್ವಾರಂಗನೆ ಪಶ್ಚಿಮಾಂಗನೆ ಕವನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಪೂರ್ವರಂಗನೆ ಪಶ್ಚಿಮಾಂಗನೆ ಕಪ್ಪು ಬಿಳುಪಿನ ವ್ಯತ್ಯಾಸ ಹೇಳುತ್ತಲೇ ವರ್ಣ ವೈಷಮ್ಯದ ಅಗತ್ಯತೆಯನ್ನು ವಿವರಿಸುವುದು ಹೇಗೆ, ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 3, ವರ್ಣ ಭೇದದ ಅನಗತ್ಯ ಹಾಗೂ ಮೈತ್ರಿಯ ಮಹತ್ವವನ್ನು ಕವಿ ಕಾವ್ಯಾನಂದರು ಹೇಗೆ ಪ್ರತಿಪಾದಿಸುತ್ತಾರೆ, ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 4, ಪೂರ್ವಾರಂಗನೆ ಮತ್ತು ಪಶ್ಚಿಮಾಂಗನೆಯರ ಪ್ರತಿಮೆಯ ಮೂಲಕ ಕವಿ ವರ್ಣ ಭೇದದ ಅನಗತ್ಯತೆ ಹಾಗೂ ಭಾವೈಕ್ಯತೆಯ ಮಹತಿಯನ್ನು ಹೇಗೆ ಕಟ್ಟಿಕೊಡುತ್ತಾನೆ, ವಿವೇಚಿಸಿರಿ. ಈ ಒಂದು 4 ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ, ಉತ್ತರ ಪೂರ್ವರಂಗನೆ ಪಶ್ಚಿಮಾಂಗನೆ ಕವಿ ಸಿದ್ದಯ್ಯ ಪುರಾಣಿಕರ ಮಹತ್ವದ ಕವನಗಳಲ್ಲಿ ಒಂದು. ಇಲ್ಲಿ ಪೂರ್ವಾರಂಗನೆ ಕಪ್ಪಿನ ಪ್ರತಿಮೆ, ಪಶ್ಚಿಮಾಂಗನೆ ಬಿಳುಪಿನ ಪ್ರತಿಮೆ. ಈ ಕರಿ ಬಿಳಿ ಪ್ರತಿಮೆಯ ಮೂಲಕ ವರ್ಣ ವೈಷಮ್ಯ ಅಥವಾ ವರ್ಣಭೇದ ನೀತಿಯನ್ನು ಹಾಗೂ ಅದರ ಪರಿಣಾಮವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಟ್ಟಿಕೊಡುವುದು ಈ ಕವನದ ಮೂಲ ತಿರುಳು ಆಶಯ. ಇಲ್ಲಿ ಕರಿಯಾಳದ ಪೂರ್ವರಂಗನೆ, ಬಿಳಿಯಾಳದ ಪೂರ್ವಾಂಗನೆ, ಕರಿ ಬಿಳಿಯರ ನಡುವಿನ ಗುಣ ವ್ಯತ್ಯಾಸವನ್ನು ಹೇಳುತ್ತಾ
ಅಂತ ಏನು ಹೇಳಿಕೊಳ್ಳುವ ಗುಣವಿಲ್ಲದ ಬೀಗುವ ಬಿಳಿಯದಕ್ಕಿಂತ ಕರಿಯದರಲ್ಲೇ ಗುಣವಿಶೇಷ ಇರುವುದನ್ನು ತಿಳಿಸಿಕೊಡುತ್ತದೆ. ತನ್ಮೂಲಕ ಬಿಳಿ ಕರಿಯರ ವೈರತ್ವ ಬುದ್ಧಿಯನ್ನು ತ್ಯಜಿಸಿ ಉಳಿದ ಬಣ್ಣಗಳೊಂದಿಗಿನ ಸಣ್ಣತನವನ್ನು ತೊರೆದು ಮೈತ್ರಿಯಿಂದಿರುವುದಾಗಿ ಬೋಧಿಸುತ್ತಾಳೆ. ವರ್ಣ ವೈಷಮ್ಯ ಒಳ್ಳೆಯದಲ್ಲ, ಅದನ್ನು ಮರೆತು ಎಲ್ಲರೂ ಸಮಾನರು ಎಂಬ ಭಾವೈಕ್ಯದಿಂದ ಬಾಳುವುದೇ ನಿಜವಾದ ಮಾನವತ್ವ. ಅಂತ ಮಾನವತ್ವವನ್ನು ರೂಪಿಸಿಕೊಳ್ಳದೆ ಕೇವಲ ವರ್ಣ ಭೇದದಿಂದ ನಡೆದುಕೊಳ್ಳುವುದು ಅವಮಾನವೀಯತೆ ಎಂಬುದನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ನಿರೂಪಿಸುತ್ತದೆ. ಒಟ್ಟಾರೆ ಮನುಷ್ಯನಿಗೆ ಭೇದ ನೀತಿ ಸರಿಯಲ್ಲವೆಂಬುದನ್ನು ಸ್ವಾರಸ್ಯಪೂರ್ಣವಾಗಿ ಪ್ರತಿಪಾದಿಸುವುದು ತುಂಬ ಔಚಿತ್ಯಪೂರ್ಣವಾಗಿದೆ. ಬಿಳಿಯಳು ಕರಿಯಳೆಂದು ಜರಿಯುವುದು ತರವಲ್ಲ, ಏಕೆಂದರೆ ಬಿಳಿಯಳಿಗಿಂತ ಕರಿಯಳದಿಂದಲೇ ಹೆಚ್ಚು ಪ್ರಯೋಜನ ಉಂಟು. ಇದನ್ನು ಕವನ ಕರಿ ಮತ್ತು ಬಿಳಿ ಬಣ್ಣದ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ. ಕವನದ ಪೂರ್ವಾರಂಗನೆ ಪಶ್ಚಿಮಾಂಗನೆಗೆ ಹೇಳುವಂತೆ ಬಿಳಿಯದಕ್ಕಿಂತ ಕರಿಯದೇ ಹೆಚ್ಚು ಪ್ರಯೋಜನಕಾರಿಯಾದದ್ದು. ಬಿಳಿ ಬಣ್ಣ ಯಾವ ಹಿರಿಮೆಯಿಂದಲೂ ಕರಿ ಬಣ್ಣಕ್ಕಿಂತ ಹೆಚ್ಚಿನದಾಗಲಾರದು, ಶ್ರೇಷ್ಠವಾಗಲಾರದು. ಬಿಳಿ ಮೋಡ ಈ ಇಳಿಗೆ ಕೇವಲ ಬೆಡಗು ಅಂದ ಚಂದವನ್ನು ಮಾತ್ರ ನೀಡಬಲ್ಲದು. ಆದರೆ ಅದಕ್ಕೆ ಕರಿ ಮೋಡದಂತೆ ಈ ಇಳೆಗೆ ಜೀವನ ಶಕ್ತಿ ತುಂಬುವ ಸಾಮರ್ಥ್ಯವಿಲ್ಲ. ಈ ಇಳೆಗೆ ಜೀವ ಚೈತನ್ಯ ಬರುವುದೇ ಕಪ್ಪು ಮೋಡದಿಂದ. ಇಳೆಯೇ ಜೀವವಾದ ಮಳೆ ಬರಬೇಕಾದರೆ ಅದಕ್ಕೆ ಕಪ್ಪು ಮೋಡವೇ ಬೇಕು. ಇದು ಬಿಳಿ ಮೋಡದಿಂದ ಸಾಧ್ಯವೇ ಇಲ್ಲ. ಮೋಡ ಕಪ್ಪಾಗಿ ಕೆಟ್ಟದ ಹೊರತು ಇಳೆಗೆ ಮಳೆಯಿಲ್ಲ. ಮೋಡ ಬೀಳದಿದ್ದರೆ ಮಳೆಯೇ ಆಗದು. ಆದ್ದರಿಂದ ಈ ಇಳೆಗೆ ಬೆಳೆಯೋದಕ್ಕಿಂತ ಕಪ್ಪಿನದರೆ ಪ್ರಯೋಜನವೇ ಹೆಚ್ಚು. ಆದರೂ ಬಿಳಿ ತಾವೇ ಹೆಚ್ಚೇನೆಂದೆಂದು ಗರ್ವ ಹೆಮ್ಮೆಗಳಿಂದ ಬೀಗುತ್ತದೆ. ಈ ಬೀಗುವಿಕೆ ತರವಲ್ಲವೆಂದು ಕರಿ ಬಿಳಿಗೆ ಬುದ್ಧಿವಾದ ಹೇಳುವುದು ಇಲ್ಲಿ ತುಂಬ ಔಚಿತ್ಯಪೂರ್ಣ. ಕಣ್ಣಿಗೆ ನೋಟ ಕಾಣುವುದು ಬಿಳಿಯ ಅಲಿಗಳಿಂದಲ್ಲ, ಕರಿಯ ಅಲಿಗಳಿಂದಲೇ. ಬಿಳಿಯ ಅಲಿಯೇನಿದ್ದರೂ ಅದು ಬರೀ ಕುರುಡು ಮಾತ್ರ. ಬಿಳಿಯ ಕೂದಲು ಮುಪ್ಪಿನ ಸಂಕೇತವೇ ಹೊರತು ಕರಿಯ ಕೂದಲಂತೆ ಯೌವನದ ವಿಜಯ ಧ್ವಜವೇನಲ್ಲ. ಕರಿ ಕೂದಲು ಯೌವನದ ವಿಜಯ ಧ್ವಜಗಳೇ. ಬಿಳಿಯಳು ತೊಟ್ಟು ಬೀಗುವ ಬಟ್ಟೆಯನ್ನು ಕರಿಯ ಭೂಮಿಯಿಂದಲೇ ಬೆಳೆಯಬೇಕು. ಬಿಳಿಯ ಭೂಮಿಯಿಂದ ಬೆಳೆಯಲು ಸಾಧ್ಯವೇ ಇಲ್ಲ. ಬಿಳಿಯ ಮಂಜಿನಲ್ಲಿ ನೂಲನ್ನು ಬೆಳೆಯಲು ಸಾಧ್ಯವುಂಟೇ? ಅದು ಕರಿಯ ಮೋಡದಿಂದ ಮಾತ್ರ ಸಾಧ್ಯ. ಬೆಳೆಯುವುದೆಲ್ಲ ಕಪ್ಪು ಕರಿಯದಾದರೂ ಅದು ಉದಯವೇ ಆಗಿದೆ. ಆದರೆ ಬಿಳಿದು ಕೇವಲ ಅಸ್ತಮಾನ. ಕರಿ ಕೆನ್ನೈದಿಲೆಗೂ ಬಿಳಿ ತಾವರಿಗೂ ಜಲ ಮಾತ್ರ ಒಂದೇ, ಆದರೆ ಗುಣ ಮಾತ್ರ ಬೇರೆ ಬೇರೆ. ಕಪ್ಪು ಕನ್ನೈದಿಲಿಯ ಗುಣ ಬಿಳಿ ತಾವರೆಗೆ ಬರಲಾರದು. ಒಂದೇ ಜಲವನ್ನು ಹೀರಿ ಬೆಳೆಯುವ ತಮ್ಮಲ್ಲಿ ಈ ಗುಣ ವ್ಯತ್ಯಾಸ ಬೇಡವೆಂದು ಕಪ್ಪು ಬಿಳಿಗೆ ಬುದ್ಧಿವಾದ ಹೇಳುತ್ತದೆ. ನೀನು ಬಿಳಿಯ ಹಾಳೆ, ನಾನು ಕಪ್ಪು ಮಸಿಯು ಆಗೋಣ. ಪ್ರೇಮ ಕವನ ಎಂಬ ಮೈತ್ರಿಯ ಮಹತಿಯನ್ನ ಎತ್ತಿ ಹಿಡಿಯುತ್ತದೆ. ಬಿಳಿಯದು ಹೆಮ್ಮೆ ಪಡುವ ಯಾಂತ್ರಿಕತೆಯೆಲ್ಲವೂ ಕಪ್ಪು. ಬಿಳಿಯ ಯಾಂತ್ರಿಕತೆಯಲ್ಲಿ ಕಬ್ಬಿಣವೂ ಕಪ್ಪು, ಯಂತ್ರಗಳು ಕಪ್ಪು, ಕೊನೆಗೆ ಕಲ್ಲಿದ್ದಲು ಕಪ್ಪು. ಬಿಳಿಯ ಯಾಂತ್ರಿಕತೆ ಉತ್ಪಾದಿಸುವುದೆಲ್ಲವೂ ಕಪ್ಪು. ವಾಹನದ ಗಾಳಿ, ಅದರ ಉಸಿರು ಕಪ್ಪು, ಡಾಂಬರಿನ ಬೀದಿ ಕಪ್ಪು. ಬಿಳಿಯದಕ್ಕೆ ಈ ಕಪ್ಪೆಲ್ಲವೂ ಪ್ರಿಯವಾಗಿರುವಾಗ ಕಪ್ಪು ಮೈ ಬಣ್ಣ ಒಂದೇ ಏಕೆ ಅಪ್ರಿಯವಾಗಬೇಕು ಎಂದು ಕರಿ ಬಿಳಿಯನ್ನ ಬಹು ಮಾರ್ಮಿಕವಾಗಿ ಪ್ರಶ್ನಿಸುವಲ್ಲಿ ಔಚಿತ್ಯವಿದೆ. ಶೃಂಗಾರ ಸಾರವನ್ನ ಬಿಳಿಯದಕ್ಕಿಂತ ಬಹು ಚೆನ್ನಾಗಿ ಅರಿತಿದ್ದು ಕಪ್ಪು ಬಣ್ಣವೇ. ಕಪ್ಪು ಬಣ್ಣದಲ್ಲಿ ಹೊಮ್ಮುವ ಶೃಂಗಾರ ರಸದ ಗಟ್ಟಿತನ ಬಿಳಿ ಬಣ್ಣದಲ್ಲಿ ಉದಿಸಲಾರದು. ಅಂತೆಯೇ ಇಲ್ಲಿ ಕರಿಯಳು ಬಿಳಿಯಳಿಗೆ, ಓ ಶ್ವೇತೆ, ಕನ್ಯೆ ಕಲಿಸುವೇನು ಬಾರೆ ಶೃಂಗಾರ ಸಾರವನ್ನು ಎಂದು ಸ್ವಾಗತಿಸುತ್ತಾಳೆ. ಅಲ್ಲದೆ ಬಿಳಿಯಳಿಗೆ ಇರುವ ಬಣ್ಣದ ತಾರತಮ್ಯ ಭಾವವನ್ನು ಕಳೆಯಲು ಮುಂದಾಗುತ್ತಾಳೆ. ಅಷ್ಟೇ ಅಲ್ಲ, ಕರಿಯಾಳದ ತಾನು ಕಪಿಲೆ, ಆ ಕಪಿಲೆಯ ಕೆಚ್ಚಲಲ್ಲಿ ಹಾಲಾಗಿ ಬಾಳಲು ಬಿಳಿಯಳನ್ನ ಸ್ವಾಗತಿಸುತ್ತಾಳೆ. ಮೃಗವಾಗಿರುವ ಬಿಳಿಯದರ ನಾಭಿಯಲ್ಲಿ ಕಪ್ಪು ತಾನು ಕಸ್ತೂರಿಯಾಗಿರಲು ತಿಳಿಸುತ್ತಾಳೆ. ನೀಲಿ ಮೇಘವಾಗಿರುವ ತನ್ನಲ್ಲಿ ಸೆಳೆ ಮಿಂಚಾಗಿರುವಂತೆ ಬಿಳಿಯಳಿಗೆ ಹೇಳುತ್ತಾಳೆ. ಶ್ವೇತಬದ್ಧವಾಗಿರುವ ಬಿಳಿಯಳ ಎದೆಯ ಮಧುವನ್ನು ತಾನು ನೀಲಭಂಗವಾಗಿ ಹೀರುವುದಾಗಿ ತಿಳಿಸುತ್ತಾಳೆ. ಕೊನೆಗೆ ಈ ಮೈತ್ರಿ ಸಂಬಂಧ ಅನಿವಾರ್ಯ ಎಂಬುದನ್ನು ತಿಳಿಸಿ ಭಾವೈಕ್ಯತೆಗೆ ಭಾಷ್ಯ ಬರೆಯುತ್ತಾಳೆ. ಆ ಭಾವೈಕ್ಯತೆಯ ಭಾಷ್ಯ ಇದು.
ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ. ಸರ್ವತ್ರ ವಿಶ್ವ ಪ್ರಕೃತಿ ತೋರುವುದು ಇದನ್ನೇ, ಸಾರುವುದು ಇದನ್ನೇ, ಇದೇ ಅದರ ನೀತಿ ಗೆಳತಿ. ನೆನ್ನಂಗ ಬಿಳಿದು ಇದು ನೆರಳು ಕಪ್ಪು, ಇಲ್ಲಿ ಹೂದು ವೈರ ಗೆಳತಿ. ಕರಿಯಳು ಇಲ್ಲಿ ಬಿಳಿಯಳಿಗೆ ವರ್ಣ ವೈರತ್ವವನ್ನು ಮರೆತು ವರ್ಣ ಮೈತ್ರಿ ಬೆಳೆಸಿಕೊಳ್ಳಲು ತಿಳಿಸುವುದು ತುಂಬ ಔಚಿತ್ಯಪೂರ್ಣವಾಗಿದೆ. ಬಿಳಿಯದನ್ನ ಬಿಟ್ಟು ಕರಿಯದಿಲ್ಲ, ಕರಿಯದನ್ನ ಬಿಟ್ಟು ಬೆಳೆಯದಿಲ್ಲ. ಹೀಗಿರುವಾಗ ವರ್ಣ ವೈರ್ಯ ಎಲ್ಲಿಯದು? ಆದ್ದರಿಂದ ಈ ವರ್ಣ ವೈರ್ಯವನ್ನು ಮರೆತು ಮೈತ್ರಿ ಭಾವದಿಂದ ಬಾಳುವುದೇ ಬಹುಮುಖ್ಯ. ಬಣ್ಣ ಮುಖ್ಯವಲ್ಲ, ಗುಣ ಬಹುಮುಖ್ಯ. ಮನುಷ್ಯನನ್ನ ಮನುಷ್ಯ ಅಳೆದು ನೋಡುವ ಮಾನದಂಡ ಗುಣವಾಗಬೇಕೇ ಹೊರತು ಬಣ್ಣವಾಗಬಾರದು ಎಂಬುದನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಪ್ರತಿಪಾದಿಸುತ್ತದೆ ಎಂಬುದು ಇಷ್ಟು ಆ ಪ್ರಬಂಧ ರೂಪದ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಮುಂದಿನ ಭಾಗದ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.